ಸರ್ ನಮ್ಮ ಹೆಸರು ರೋಹಿತ್ ಅಂತ. ಏನು ಓದ್ತಾ ಇರೋದು? ಸರ್ ಕರೆಂಟ್ಲಿ ಆಮ್ ಅ ಸ್ಟೂಡೆಂಟ್, ಡಿಪ್ಲೊಮಾ ಸ್ಟೂಡೆಂಟ್ ಇನ್ GTTC ಬ್ಯಾಂಗ್ಳೂರ್. ಇಲ್ಲಿ ರಾಜಾಜಿನಗರದ ಇರೋದು ನೀವು? ಎಸ್ ಸರ್, ರಾಜಾಜಿನಗರಲ್ಲೇ ಇರೋದು. ರಾಜಾಜಿನಗರ ತುಂಬ ಸ್ಮಾರ್ಟ್ ಸಿಟಿ ಆಗಿದೆ, ರಸ್ತೆಗಳು ನೋಡಿದ್ರೆ. ಸರ್ ನೀವೇ ನೋಡ್ತಾ ಇದ್ದೀರಾ ಏನು ಸ್ಮಾರ್ಟ್ ಸಿಟಿ ಆಗಿದೆ. ನಾವೇನು ಹೇಳೋದೇ ಬೇಡ, ಅಕ್ಕಪಕ್ಕ ನೀವು ಒಂದ್ಸತಿ ಕ್ಯಾಮ್ರಾ ತೋರಿಸ್ಬಿಡ್ರಿ ಹೆಂಗಿದೆ. ರಸ್ತೆ ಕಡಿಮೆ, ಗುಂಡಿ ಜಾಸ್ತಿ ಇದೆ. ನಮ್ಮ DCM DK ಶಿವಕುಮಾರ್, ಡೆಪ್ಯೂಟಿ ಶಿವಕುಮಾರ್ ಅವರು ಇವಾಗ ಹೇಳಿದ್ದಾರೆ, ಇಷ್ಟು ಎಲ್ಲ ಬಜೆಟ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ. ಅದು ಓಕೆ, ಒಂದೊಂದು ಕಡೆ ಎಲ್ಲ ನಡೀತಾ ಇದೆ. ಬಟ್ ಇಲ್ಲಿ ನೀವು ನೋಡ್ತಾ ಇದ್ದಿದ್ದು ಇಟ್ ಈಸ್ ಗೋಯಿಂಗ್ ಆನ್ ಫ್ರಮ್ ಮೋರ್ ದೆನ್ 6 ಮಂತ್ಸಿಂದ ನಡೀತಾ ಇರೋಂಥದ್ದು ಇದು. BBMP ಅವರು ಏನೂ ಮಾಡ್ತಾಯಿಲ್ಲ, ನಾವು ಮಾಡ್ತಾಯಿಲ್ಲ. ನಾವು ಒಂದು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಪೊಲೀಸರು ಇಲ್ಲಿ ಫೈನ್ ಹಾಕ್ಬಿಡ್ತಾರೆ. ರೋಡಿಗೆ ನಾವು ಯಾರಿಗೆ ಕೇಳೋದಪ್ಪ? ನಾವು ಇವಾಗ ಟ್ಯಾಕ್ಸ್ ಕಟ್ತಾ ಇಲ್ವಾ? ನೀವು ಇವಾಗ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಇಲ್ವಾ? ನೀವು ನಾವೆಲ್ಲರೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಟ್ಯಾಕ್ಸ್ ಕಟ್ಟಾದ್ಮೇಲೆ ನಾವು ರೋಡ್ ನಾವು ಯಾರಿಗೆ ಕೇಳೋಣ? ಹೂ ಶುಡ್ ವಿ ಆಸ್ಕ್? ಅಷ್ಟೇ ಸರ್, ಇನ್ನೇನು ಹೇಳೋದು. ನಿಮ್ಮಂಥ ಯುವಕರು ಏನು ಎಚ್ಚೆತ್ಕೋಬೇಕು ಈ ವಿಚಾರದಲ್ಲಿ? ಸರಿ ಸರ್, ನಿಮ್ಮಂಥ ಯುವಕರು ಈ ವಿಚಾರದಲ್ಲಿ ಏನು ಎಚ್ಚೆತ್ಕೋಬೇಕು ಸರ್? ಏನು ಮಾಡೋದಂದ್ರೂ ಅರ್ಥ ಆಗಲ್ಲ ಸರ್. ಇವ್ರಿಗೆ ವೆರಿ ಹೋಪ್ಲೆಸ್ ಫೆಲೋ ಸರ್. ವೆರಿ ಕರಪ್ಟ್ ಪೀಪಲ್ ಇನ್ ಬ್ಯಾಂಗ್ಳೂರ್ ಕರೆಂಟ್ಲಿ. ತುಂಬ ಕರಪ್ಟ್ ಪೀಪಲ್ ಆಗಿದ್ದಾರೆ. ಸರಿನಾ? ನೀವೇ ನೋಡಿರಿ ಸರ್, ಅಕ್ಕಪಕ್ಕ ಬಸ್ಸಿಗೆ ಎಷ್ಟು ತೊಂದರೆ ಆಗ್ತದೆ. ಅಷ್ಟು ಟ್ರಾಫಿಕ್ಕೇ ಇಲ್ಲ. ಒಂದು ಸಡಕಲ್ಲಿ ಒಂದು ಗುಂಡಿ ಇದ್ದರೆ, ಇಸ್ ಅ ಪಾಟ್ ಹೋಲ್ ಇನ್ ಅ ರೋಡ್, ತುಂಬ ಟೈಮ್ ಆಗುತ್ತೆ ಅದಕ್ಕೆ. ನಮ್ಮ ಬೆಂಗಳೂರು ಅಷ್ಟು ಟ್ರಾಫಿಕ್ ಇಲ್ಲ ಸರ್. ನೀವು ರೋಡ್ ಕರೆಕ್ಟಾಗಿ ಮಾಡಿದ್ರೆ ಎವ್ರಿಥಿಂಗ್ ಇಸ್ ವೆರಿ ಮೂವಿಂಗ್, ವೆರಿ ಸಿವಿಲ್ ಅಷ್ಟೇ. ಕರೆಕ್ಟ್. ಇಫ್ ದ ರೋಡ್ ಇಸ್ ಪರ್ಫೆಕ್ಟ್, ದೇರ್ ಆರ್ ನೋ ಮೋರ್ ಟ್ರಾಫಿಕ್ಸ್. ಇವಾಗ ಗುಂಡಿ ಇರುತ್ತೆ, ಒಬ್ಬ ಬಸ್ಸಲ್ಲಿ ಆಗ್ತಾನಪ್ಪ, ಅಲ್ಲಿಂದ ಕ್ಯಾಬ್ ಒಂದು ಬರ್ತಾನೆ, ಇಲ್ಲಿಂದ ಆಟೋ ಅವ್ರು ಬರ್ತಾರೆ. ನೋಡಿದ್ರೆ ಗ್ರೀನ್ ಸಿಟಿ, ಪೊಲ್ಯೂಷನ್ ಇಲ್ಲ, ಇದಿಲ್ಲ ಅಂತ ಹೇಳ್ತಾರೆ. ಮಳೆ ಹೋದಾಗ ಇಷ್ಟೊಂದು ಗುಂಡಿಗಳು ಬಿದ್ದಿದೆ, ನೀರಿದೆ. ಸರ್ ಆ್ಯಕ್ಚುಲಿ ನಾನು ಐ ಆಮ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಹಿಯರ್ ಓನ್ಲಿ, ಬಟ್ ಬೇಸಿಕ್ಲಿ ಐ ಆಮ್ ಫ್ರಮ್ ಉತ್ತರಾಖಂಡ್. ನಮ್ಮೂರವ್ರಿಗೆಲ್ಲ ಹೇಳಿದ್ರೆ ಬೆಂಗಳೂರು ಅಂದರೆ ಬೆಂಗಳೂರಾ ಹಿಂಗೆ ಅಂತಾರೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್, ನಮ್ಮೂರ್ಗಿಂತ ವೆಸ್ಟ್ ರೋಡ್ಸ್ ಇದೆ. ಇದು ನಮ್ಮೂರಲ್ಲಿ ಪರವಾಗಿಲ್ಲ ರೋಡ್ಸು. ಸರಿನಾ? ಹಂಗಂತೆ ನಮ್ಮೂರು ಬೇರೆ, ನಿಮ್ಮೂರು ನಾವು ಬೇರೆ. ನಮ್ಮ ಭಾರತ ಅದು ಒಗ್ಗಟ್ಟಿಯಾಗಿ ನಾವೆಲ್ಲರೂ ಇರಬೇಕು. ವಿ ಶುಡ್ ಆಲ್ ಬಿ ಟುಗೆದರ್. ಆ್ಯಂಡ್ ಐ ರಿಕ್ವೆಸ್ಟ್ ಅವರ್ CM ಆ್ಯಂಡ್ DCM, ಪ್ಲೀಸ್ ಚೆಕ್ ಆನ್ ದಿಸ್. ಯಾಕಂದರೆ ರಾಜಾಜಿನಗರ್ ಇಸ್ ಅ ವೆರಿ ಸ್ಮಾರ್ಟ್ ಸಿಟಿ. ಬೆಂಗಳೂರು ಇಸ್ ಅ ವೆರಿ ಸ್ಮಾರ್ಟ್ ಸಿಟಿ. ಓಕೆ, ಆ್ಯಂಡ್ ರಾಜಾಜಿನಗರ್ ಇಸ್ ವೆರಿ ಫೇಮಸ್ ಆನ್ ಇಟ್. ಸೊ ಐ ಮೇಕ್ ಶೋರ್ ಪ್ಲೀಸ್ BBMP ಟು ಲುಕ್ ಆಫ್ಟರ್ ಇಟ್. ಈಗ ಆಡಳಿತ ಪಕ್ಷ ಏನು ಮಾಡ್ತಾರೆ, ಆಡಳಿತವಾದಂಥ ರಾಜಕಾರಣಿಗಳು ಏನು ವಿರೋಧವಾಗಿರುವಂಥ ಇಲ್ಲಿ ಸುರೇಶ್ ಕುಮಾರ್ BJP ಅವ್ರು ಏನು ಮಾಡ್ತಾ ಇದ್ದಾರೆ ಸರ್? ಇದು ಯಾಕಂದರೆ ರಾಜಕೀಯ, ಎಲ್ಲದಕ್ಕೂ ರಾಜಕೀಯ. ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಬರೋದು. ಇವಾಗ ಇಲ್ಲಿ BJPಯಲ್ಲಿದ್ದಾರೆ, ಸರಿನಾ? ಮೇನ್ ಸೆಂಟ್ರಲ್ ಕಾಂಗ್ರೆಸ್ಸಲ್ಲಿದ್ದಾರೆ. ಇವಾಗ ಕಾಂಗ್ರೆಸ್ ಅವ್ರು ಇವ್ರಿಗೆ ಕೊಟ್ಟರೆ ತಾನೇ ಇವ್ರು ಮಾಡೋಕ್ಕಾಗತ್ತೆ. ಇವಾಗ ಇವ್ರಿಗೆ ನಾವು ಹೇಳ್ತೀವಪ್ಪ, ಇವ್ರ ಹತ್ರ ನಾವು ಅವ್ರ ಮನೆ ಹತ್ರ ಹೋಗ್ತೀವಿ ಸರ್, ಹಿಂಗೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಹಾಕ್ತಾರೆ. ಇವಾಗ ಮೇನಲ್ಲಿ ಹೇಳ್ತಾರೆ, ಇನ್ನು ಮೇನಲ್ಲಿ BJP ಇದೆಪ್ಪ, ಅವ್ರು ನಮಗೆ ಕೊಡಲ್ಲ, ಇವ್ರು ಹಿಂಗೆ ಕೊಡಲ್ಲ. ಇದು ಒಂದೊಂದು ಲಿಂಕ್ ಆಗುತ್ತೆ ಸರ್. ಇದು ದೊಡ್ಡ ಪಾಲಿಟಿಕ್ಸು. ಇದು ಬೇಡ. ರೋಡ್ ಒಂದು ನಮಗಿರಲಿ ಸರ್, ನಾವು ಕೇಳೋದಷ್ಟೇ ರೋಡು. ಈ ರಸ್ತೆಯಲ್ಲಿ ರಾಜ್ಕುಮಾರ್ ರಸ್ತೆ ರಾಜಾಜಿನಗರದಲ್ಲಿ ಯಾವ ಇನ್ಸಿಡೆಂಟ್ ಏನೋ ನಡೆದಿರೋದು ನೋಡಿದ್ದೀರಾ ಸರ್? ಇನ್ಸಿಡೆಂಟ್ ನನ್ನ ಜೊತೆನೇ ನಡೆದುಬಿಟ್ಟಿದೆ ಸರ್. ಎಷ್ಟು ಇನ್ಸಿಡೆಂಟ್ ನಿಮಗೆ ಬೇಕು? ನಾನೇ ಹೇಳ್ಬಿಡ್ತೀನಿ. ಎಷ್ಟು ಸತಿ ಬಿಟ್ಬಿಟ್ಟಿದ್ದೀನಿ ಗುಂಡಿಯಾಗಿ. ರಾತ್ರಿ ಹೊತ್ತು ನಾವು ಸ್ಟೂಡೆಂಟ್ಸ್ ಆಗಿ ಏನೋ ನೈಟ್ ಲೈಫ್ ನೋಡೋಕೆ ಏನೋ ಹೋಗ್ತೀವಿ ಆಚೆ ಕಡೆ, ಗುಂಡಿ ಇರುತ್ತೆ, ನಾವು ನೋಡೋದೇ ಇಲ್ಲ, ಹಂಗೆ ಕಾಣಿಸೋದೇ ಇಲ್ಲ ಸರ್ ಗುಂಡಿ. ಇವಾಗ ಮಳೆ ಬಂದರೆ ಹೆಂಗೆ ಕಾಣಿಸುತ್ತೆ? ಗುಂಡಿನೇ ಕಾಣಿಸಲ್ಲ. ಸರಿನಾ? ತುಂಬ ಕಷ್ಟ ಆಗಿದೆ ಸರ್. ನೀವೇ ನೋಡ್ರಿ ಅಲ್ಲಿ ಹೆಂಗಾಗಿದೆ ಸರ್. ಇದು ಮೋರ್ ದೆನ್ 6 ಮಂತ್ಸ್ ಸರ್. ಐ ಆಮ್ ಸಿಂಗ್ ಮೋರ್ ದೆನ್. ಅವರು ತೆಗಿತಾರೆ, ಆಮೇಲೆ ವೈರ್ ಹಾಕ್ತಾರೆ, ಆಮೇಲೆ ಇನ್ನೂ ಒಂದು ತೆಗಿತಾರೆ, ಇನ್ನೂ ಒಂದು ಹಾಕ್ತಾರೆ, ಕೇಬಲ್ ವೈರ್ ಹಾಕ್ತಾರೆ, ಆಮೇಲೆ ಹಂಗೆ ವೇಸ್ಟ್ ಸರ್. ಅದು ಇದು ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿನ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಸದ್ಯಕ್ಕೆ ಇದು ಗಾರ್ಬೇಜ್ ಸಿಟಿ ಸರ್. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಇದಕ್ಕೆ ಸಿಟಿಯವ್ರು ನಾವು ಜವಾಬ್ದಾರಿ ಸರ್. ನೀವು ಜವಾಬ್ದಾರಿ. ನಾವೆಲ್ಲ ಕರೆಕ್ಟಾಗಿ ನಡೆದ್ಬಿಟ್ರೆ ಸಿಟಿನೂ ಕರೆಕ್ಟಾಗಿ ಇದ್ಬಿಡುತ್ತೆ. ಐ ಆಮ್ ಕ್ಲೀನಿಂಗ್ ವೈಸ್ ಹೇಳ್ತಾ ಇರೋದು. ಬಟ್ ಇದು ರೋಡು ನಾವು ಗೌರ್ಮೆಂಟಿಗೆ ಕೇಳಬೇಕು ಸರ್. ಇನ್ನು ಯಾರು ನಾವು ಕೇಳೋಕ್ಕಾಗಲ್ಲ. ಮಳೆ ಬರ್ತಾ ಇದೆ, ಈಗ ಡೆಂಗು ಚಿಕನ್ ಗುನ್ಯಾ ಇರುತ್ತೆ. ಓಕೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಮಾಡ್ತಾ ಇದೆ ಹಾಗಾದ್ರೆ ಸರ್? ಸದ್ಯಕ್ಕೆ ನಮ್ಮ ಬೆಂಗಳೂರು ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಬೆಂಗಳೂರು ಪೊಲ್ಯೂಷನ್ ಅಷ್ಟೊಂದು ಇಲ್ಲ ಫಾರ್ ನೌ. ಬಟ್ ಇನ್ ಫ್ಯೂಚರು, ಯಾಕಂದರೆ ಇಲ್ಲಿ ಮಳೆ ನಿಂತಿದೆ, ನೀರು ನಿಂತಿದೆ. ಇಲ್ಲಿ ನೋಡಿರಿ ಸರ್, ನೀವೇ ನೋಡಿರಿ. ಇವಾಗ ಇಲ್ಲಿ ಮಳೆ, ಇಲ್ಲಿ ಲಾರ್ವಾ ಬೆಳೆಯುತ್ತೆ, ಇಲ್ಲಿಂದ ಮಸ್ಕಿಟೋಸ್ ಆಗುತ್ತೆ, ಯಾರು ಕಚ್ಚುತ್ತೆ, ಡೆಂಗು. ಬಡವರು ಅವ್ರು ಏನು ಮಾಡ್ತಾರೆ? ESI ಹಾಸ್ಪಿಟ್ಲಲ್ಲಿ ನೋಡಿರಿ ನೀವು, ಅಷ್ಟು ಬೆಡ್ಡೇ ಇಲ್ಲ, ಅಷ್ಟು ಪೇಷಂಟ್ಸ್ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ ಡೆಂಗ್ಯೂಯಿಂದ. ಇವತ್ತವರೆಗೂ 21st ಸೆಂಚುರಿಯಲ್ಲಿ ಜನ ಡೆಂಗ್ಯೂಯಿಂದ ಸಾಯ್ತಾ ಇದ್ದಾರೆ ಅಷ್ಟೇ. ಅಲ್ಲ, ತಂತ್ರಜ್ಞಾನ, ಮೆಡಿಸಿನ್. ಅದೇ ಹೇಳ್ತಾ ಇದ್ದೀನಿ. ಮೆಡಿಸನು ನಮ್ಮ ಹಾಸ್ಪಿಟಲ್ ತುಂಬ ಮುಂದುವರೆದ್ಬಿಟ್ಟಿದೆ. ಆದರೂ ನಾವು ಇವತ್ತು ಒಬ್ಬ ನಾರ್ಮಲ್ ಪರ್ಸನ್ ಈಸ್ ಸಫರಿಂಗ್ ಆ್ಯಂಡ್ ಈಸ್ ಡೈಯಿಂಗ್ ಫ್ರಮ್ ಡೆಂಗು. ಪ್ರತಿಯೊಬ್ಬ ವ್ಯಕ್ತಿಗಳಾಗಿರ್ಬೋದು, ಎಲೆಕ್ಟೆಡ್ ಪರ್ಸನ್ ಯಾರಾಗಿರ್ಬೋದು, ಬರೋದು ಜನಪರವಾಗಿ, ಜನರಿಗೋಸ್ಕರ ಹಂಗಾರೆ ಏನು ಮಾಡ್ತಿದ್ದಾರೆ ಹಾಗಾದ್ರೆ ಸರ್? ಇವಾಗ ನೀವೇ ಇಲ್ಲಿ ಅಕ್ಕಪಕ್ಕ ನೋಡ್ರಿ, ಜನರಿಗೋಸ್ಕರ ಏನೂ ಆಗ್ತಾ ಇಲ್ಲ ಸರ್. ಪಾಪ ನಾವು ಸಿವಿಲಿಯನ್ಸು, ನಾವು ಕಷ್ಟಪಡ್ತಾ ಇದ್ದೀವಿ, ನಮಗೆ ತೊಂದರೆ ಆಗ್ತಾಯಿದೆ.
ಇಲ್ಲಿ ಅಂಗಡಿಯವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ. ಅವ್ರ ಕಸ್ಟಮರ್ ಅವ್ರ ಗಾಡಿಯಲ್ಲಿ ನಿಲ್ಲಿಸ್ಬೇಕಪ್ಪ. ಇಲ್ಲಿ ನಾವು ಗಾಡಿ ನಿಲ್ಲಿಸ್ಬಿಟ್ರೆ ಪೊಲೀಸರು ಬಂದು ಅಷ್ಟೇ ಅದೇನೋ ಒಂದು ಹಾಕ್ಬಿಡ್ತಾರೆ, ಅದಕ್ಕೆ ಫೈನು ಇದು ಅದು. ನಾವು ರೋಡ್ನ ಯಾರನ್ನ ಕೇಳೋದು? ರೋಡ್ ಬಗ್ಗೆ ಹೇಳಿದ್ರೆ ನೀವು BBMP ಅವ್ರ ಹತ್ರ, BBMP ಹೋದ್ರೆ ನೀವು MLA ಹತ್ರ ಹೋಗಿ, MLA ಹತ್ರ ಹೋಗಿ ಮಿನಿಸ್ಟರ್ ಹೋದರೆ CM PM, ಅದು ಬೇರೆ ಥರ ಹೋಗುತ್ತೆ. ಇದು ತುಂಬ ದೊಡ್ಡ ಪೊಲಿಟಿಕ್ಸ್ ಸರ್. ನಾವು ಪೊಲಿಟಿಕ್ಸಿಗೆ ಇನ್ವಾಲ್ವ್ ಆಗೋದು ಬೇಡ. ಸದ್ಯಕ್ಕೆ ನಮಗೆ ಒಂದು ಒಳ್ಳೆ ರೋಡ್ ಕೊಡ್ರಿ ಅಷ್ಟೇ ನಾವು ಕೇಳ್ಪಡೋದು. ಥ್ಯಾಂಕ್ ಯು ಸರ್. ಸರ್ ನಮ್ಮ ಹೆಸರು ರೋಹಿತ್ ಅಂತ. ಏನು ಓದ್ತಾ ಇರೋದು? ಸರ್ ಕರೆಂಟ್ಲಿ ಆಮ್ ಅ ಸ್ಟೂಡೆಂಟ್, ಡಿಪ್ಲೊಮಾ ಸ್ಟೂಡೆಂಟ್ ಇನ್ GTTC ಬ್ಯಾಂಗ್ಳೂರ್. ಇಲ್ಲಿ ರಾಜಾಜಿನಗರದ ಇರೋದಾ ನೀವು? ಎಸ್ ಸರ್, ರಾಜಾಜಿನಗರಲ್ಲೇ ಇರೋದು. ರಾಜಾಜಿನಗರ ತುಂಬ ಸ್ಮಾರ್ಟ್ ಸಿಟಿ ಆಗಿದೆ, ರಸ್ತೆಗಳು ನೋಡಿದ್ರೆ. ಸರ್ ನೀವೇ ನೋಡ್ತಾ ಇದ್ದೀರಾ ಏನು ಸ್ಮಾರ್ಟ್ ಸಿಟಿ ಆಗಿದೆ. ನಾವೇನು ಹೇಳೋದೇ ಬೇಡ. ಅಕ್ಕಪಕ್ಕ ನೀವು ಒಂದ್ಸತಿ ಕ್ಯಾಮ್ರಾ ತೋರಿಸ್ಬಿಡ್ರಿ ಹೆಂಗಿದೆ. ರಸ್ತೆ ಕಡಿಮೆ, ಗುಂಡಿ ಜಾಸ್ತಿ ಇದೆ. ನಮ್ಮ DCM BK ಶಿವಕುಮಾರ್, ಡೆಪ್ಯೂಟಿ ಶಿವಕುಮಾರ್ ಅವ್ರು ಇವಾಗ ಹೇಳಿದ್ದಾರೆ, ಇಷ್ಟು ಎಲ್ಲ ಬಜೆಟ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ. ಅದು ಓಕೆ, ಒಂದೊಂದು ಕಡೆ ಎಲ್ಲ ನಡೀತಾ ಇದೆ. ಬಟ್ ಇಲ್ಲಿ ನೀವು ನೋಡ್ತಾ ಇದ್ದಿದ್ದು ಇಟ್ ಈಸ್ ಗೋಯಿಂಗ್ ಆನ್ ಫ್ರಮ್ ಮೋರ್ ದೆನ್ 6 ಮಂತ್ಸಿಂದ ನಡೀತಾ ಇಂಥದ್ದು ಇದು. BBMP ಅವರು ಏನೂ ಮಾಡ್ತಾಯಿಲ್ಲ, ನಾವು ಮಾಡ್ತಾಯಿಲ್ಲ. ನಾವು ಒಂದು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಪೊಲೀಸರು ಇಲ್ಲಿ ಫೈನ್ ಹಾಕ್ಬಿಡ್ತಾರೆ. ರೋಡಿಗೆ ನಾವು ಯಾರಿಗೆ ಕೇಳೋದಪ್ಪ? ನಾವು ಇವಾಗ ಟ್ಯಾಕ್ಸ್ ಕಟ್ತಾ ಇಲ್ವಾ? ನೀವು ಇವಾಗ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಇಲ್ವಾ? ನೀವು ನಾವೆಲ್ಲರೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಟ್ಯಾಕ್ಸ್ ಕಟ್ಟಾದ್ಮೇಲೆ ನಾವು ರೋಡ್ ಯಾಕೆ ನಾವು ಯಾರಿಗೆ ಕೇಳೋಣ? ಹೂ ಶುಡ್ ವಿ ಆಸ್ಕ್? ಅಷ್ಟೇ ಸರ್, ಇನ್ನೇನು ಹೇಳೋದು? ನಿಮ್ಮಂಥ ಯುವಕರು ಏನು ಎಚ್ಚೆತ್ಕೋಬೇಕು ಈ ವಿಚಾರದಲ್ಲಿ? ಸರಿ ಸರ್, ನಿಮ್ಮಂಥ ಯುವಕರು ಇವತ್ತು ಈ ವಿಚಾರದಲ್ಲಿ ಏನು ಎಚ್ಚೆತ್ಕೋಬೇಕು ಸರ್? ಏನು ಮಾಡೋದಂದ್ರೂ ಅರ್ಥ ಆಗಲ್ಲ ಸರ್. ಇವ್ರಿಗೆ ವೆರಿ ಹೋಪ್ಲೆಸ್ ಫೆಲೋ ಸರ್. ವೆರಿ ಕರಪ್ಟ್ ಪೀಪಲ್ ಇನ್ ಬ್ಯಾಂಗ್ಳೂರ್ ಕರೆಂಟ್ಲಿ. ತುಂಬ ಕರಪ್ಟ್ ಪೀಪಲ್ ಆಗಿದ್ದಾರೆ. ಸರಿನಾ? ನೀವೇ ನೋಡಿರಿ ಸರ್, ಅಕ್ಕಪಕ್ಕ ಬಸ್ಸಿಗೆ ಎಷ್ಟು ತೊಂದರೆ ಆಗ್ತದೆ. ಅಷ್ಟು ಟ್ರಾಫಿಕ್ಕೇ ಇಲ್ಲ. ಒಂದು ಸಡಕಲ್ಲಿ ಒಂದು ಗುಂಡಿ ಇದ್ದರೆ, ಇಫ್ ದೇರ್ ಇಸ್ ಅ ಪಾಟ್ ಹೋಲ್ ಇನ್ ಅ ರೋಡ್, ತುಂಬ ಟೈಮ್ ಆಗುತ್ತೆ ಅದಕ್ಕೆ. ನಮ್ಮ ಬೆಂಗಳೂರು ಅಷ್ಟು ಟ್ರಾಫಿಕ್ ಇಲ್ಲ ಸರ್. ನೀವು ರೋಡ್ ಕರೆಕ್ಟಾಗಿ ಮಾಡಿದ್ರೆ ಎವ್ರಿಥಿಂಗ್ ಇಸ್ ವೆರಿ ಮೂವಿಂಗ್ ವೆರಿ ಸ್ಲೋಲಿ ಅಷ್ಟೇ. ಕರೆಕ್ಟ್. ಇಫ್ ದ ರೋಡ್ ಇಸ್ ಪರ್ಫೆಕ್ಟ್, ದೇರ್ ಆರ್ ನೋ ಮೋರ್ ಟ್ರಾಫಿಕ್ಸ್. ಇವಾಗ ಗುಂಡಿ ಇರುತ್ತೆ, ಒಬ್ಬ ಬಸ್ಸಲ್ಲಿ ಆಗ್ತಾನಪ್ಪ, ಅಲ್ಲಿಂದ ಕ್ಯಾಬ್ ಒಂದು ಬರ್ತಾನೆ, ಇಲ್ಲಿಂದ ಆಟೋ ಅವ್ರು ಬರ್ತಾರೆ. ಬಿದ್ದು ನೋಡಿದ್ರೆ ಗ್ರೀನ್ ಸಿಟಿ, ಪೊಲ್ಯೂಷನ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಮಳೆ ಹೋದಾಗ ಇಷ್ಟೊಂದು ಗುಂಡಿಗಳು ಬಿದ್ದಿದೆ, ನೀರಿದೆ. ಸರ್ ಆ್ಯಕ್ಚುಲಿ ನಾನು ಐ ಆಮ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಹಿಯರ್ ಓನ್ಲಿ, ಬಟ್ ಬೇಸಿಕ್ಲಿ ಐ ಆಮ್ ಫ್ರಮ್ ಉತ್ತರಾಖಂಡ್. ನಮ್ಮೂರವ್ರಿಗೆಲ್ಲ ಹೇಳಿದ್ರೆ ಬೆಂಗಳೂರು ಅಂದರೆ ಬೆಂಗಳೂರಾ ಹಿಂಗೆ ಅಂತಾರೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್, ನಮ್ಮೂರ್ಗಿಂತ ವೆಸ್ಟ್ ರೋಡ್ಸ್ ಇದೆ. ಇದು ನಮ್ಮೂರಲ್ಲಿ ಪರವಾಗಿಲ್ಲ ರೋಡ್ಸು. ಸರಿನಾ? ಹಂಗಂತ ನಮ್ಮೂರು ಬೇರೆ, ನಿಮ್ಮೂರು ನಾವು ಬೇರೆ. ನಮ್ಮ ಭಾರತ ಅದು ಒಗ್ಗಟ್ಟಿಯಾಗಿ ನಾವೆಲ್ಲರೂ ಇರಬೇಕು. ವಿ ಶುಡ್ ಆಲ್ ಬಿ ಟುಗೆದರ್. ಆ್ಯಂಡ್ ಐ ರಿಕ್ವೆಸ್ಟ್ ಅವರ್ CM ಆ್ಯಂಡ್ DCM, ಪ್ಲೀಸ್ ಚೆಕ್ ಆನ್ ದಿಸ್. ಯಾಕಂದರೆ ರಾಜಾಜಿನಗರ್ ಇಸ್ ಅ ವೆರಿ ಸ್ಮಾರ್ಟ್ ಸಿಟಿ. ಬೆಂಗಳೂರು ಇಸ್ ಅ ವೆರಿ ಸ್ಮಾರ್ಟ್ ಸಿಟಿ. ಓಕೆ, ಆ್ಯಂಡ್ ರಾಜಾಜಿನಗರ್ ಇಸ್ ವೆರಿ ಫೇಮಸ್ ಆನ್ ಇಟ್. ಸೊ ಐ ಮೇಕ್ ಶೋರ್ ಪ್ಲೀಸ್ BBMP ಟು ಲುಕ್ ಆಫ್ಟರ್ ಇಟ್. ಈಗ ಆಡಳಿತ ಪಕ್ಷ ಏನು ಮಾಡ್ತಾರೆ, ಆಡಳಿತವಾದಂಥ ರಾಜಕಾರಣಿಗಳು ಏನು ವಿರೋಧವಾಗಿರುವಂಥ ಇಲ್ಲಿ ಸುರೇಶ್ ಕುಮಾರ್ BJP ಅವ್ರು ಏನು ಮಾಡ್ತಾ ಇದ್ದಾರೆ ಸರ್? ಇದು ಯಾಕಂದರೆ ರಾಜಕೀಯ, ಎಲ್ಲದಕ್ಕೂ ರಾಜಕೀಯ. ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಬರೋದು. ಇವಾಗ ಇಲ್ಲಿ BJPಯಲ್ಲಿದ್ದಾರೆ, ಸರಿನಾ? ಮೇನ್ ಸೆಂಟ್ರಲ್ ಕಾಂಗ್ರೆಸ್ಸಲ್ಲಿದ್ದಾರೆ. ಇವಾಗ ಕಾಂಗ್ರೆಸ್ ಅವ್ರು ಇವ್ರಿಗೆ ಕೊಟ್ಟರೆ ತಾನೇ ಇವ್ರು ಮಾಡೋಕ್ಕಾಗುತ್ತೆ. ಇವಾಗ ಇವ್ರಿಗೆ ನಾವು ಹೇಳ್ತೀವಪ್ಪ, ಇವ್ರ ಹತ್ರ ನಾವು ಅವ್ರ ಮನೆಗೆ ಹತ್ರ ಹೋಗ್ತೀವಿ ಸರ್, ಹಿಂಗೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಹಾಕ್ತಾರೆ. ಇವಾಗ ಮೇನಲ್ಲಿ ಹೇಳ್ತಾರೆ, ಇನ್ನು ಮೇನಲ್ಲಿ BJP ಇದೆಪ್ಪ, ಅವ್ರು ನಮಗೆ ಕೊಡಲ್ಲ, ಇವ್ರು ಹಿಂಗೆ ಕೊಡಲ್ಲ. ಇದು ಒಂದೊಂದು ಲಿಂಕ್ ಆಗುತ್ತೆ ಸರ್. ಇದು ದೊಡ್ಡ ಪೊಲಿಟಿಕ್ಸು. ಇದು ಬೇಡ. ರೋಡ್ ಒಂದು ನಮಗಿರಲಿ ಸರ್, ನಾವು ಕೇಳೋದಷ್ಟೇ ರೋಡು. ಈ ರಸ್ತೆಯಲ್ಲಿ ರಾಜ್ಕುಮಾರ್ ರಸ್ತೆ ರಾಜಾಜಿನಗರದಲ್ಲಿ ಯಾವ ಇನ್ಸಿಡೆಂಟ್ ಏನೋ ನಡೆದಿರೋದು ನೋಡಿದ್ದೀರಾ ಸರ್? ಇನ್ಸಿಡೆಂಟ್ ನನ್ನ ಜೊತೆನೇ ನಡೆದು ಬಿಟ್ಟಿದೆ ಸರ್. ಎಷ್ಟು ಇನ್ಸಿಡೆಂಟ್ ನಿಮಗೆ ಬೇಕು ನಾನೇ ಹೇಳ್ಬಿಡ್ತೀನಿ. ಎಷ್ಟು ಸತಿ ಬಿಟ್ಬಿಟ್ಟಿದ್ದೀನಿ ಗುಂಡಿಯಾಗಿ. ರಾತ್ರಿ ಹೊತ್ತು ನಾವು ಸ್ಟೂಡೆಂಟ್ಸ್ ಆಗಿ ಏನೋ ನೈಟ್ ಲೈಫ್ ನೋಡೋಕೆ ಏನೋ ಹೋಗ್ತೀವಿ ಆಚೆ ಕಡೆ, ಗುಂಡಿ ಇರುತ್ತೆ, ನಾವು ನೋಡೋದೇ ಇಲ್ಲ, ಹಂಗೆ ಕಾಣಿಸೋದೇ ಇಲ್ಲ ಸರ್ ಗುಂಡಿ. ಇವಾಗ ಮಳೆ ಬಂದರೆ ಹೆಂಗೆ ಕಾಣಿಸುತ್ತೆ? ಗುಂಡಿನೇ ಕಾಣಿಸಲ್ಲ. ಸರಿನಾ? ತುಂಬ ಕಷ್ಟ ಆಗಿದೆ ಸರ್. ನೀವೇ ನೋಡ್ರಿ ಅಲ್ಲಿ ಹೆಂಗಾಗಿದೆ ಸರ್. ಇದು ಮೋರ್ ದೆನ್ 6 ಮಂತ್ಸ್ ಸರ್. ಐ ಆಮ್ ಸಿಂಗ್ ಮೋರ್ ದೆನ್. ಅವರು ತೆಗಿತಾರೆ, ಆಮೇಲೆ ವೈರ್ ಹಾಕ್ತಾರೆ, ಆಮೇಲೆ ಇನ್ನೂ ಒಂದು ತೆಗಿತಾರೆ, ಇನ್ನೂ ಒಂದು ಹಾಕ್ತಾರೆ, ಕೇಬಲ್ ವೈರ್ ಹಾಕ್ತಾರೆ, ಆಮೇಲೆ ಹಂಗೆ ವೇಸ್ಟ್ ಸರ್. ಅದು ಇದು ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿನ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಸದ್ಯಕ್ಕೆ ಇದು ಗಾರ್ಬೇಜ್ ಸಿಟಿ ಸರ್. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಇದಕ್ಕೆ ಸಿಟಿಯವ್ರು ನಾವು ಜವಾಬ್ದಾರಿ ಸರ್. ನೀವು ಜವಾಬ್ದಾರಿ. ನಾವೆಲ್ಲ ಕರೆಕ್ಟಾಗಿ ನಡೆದ್ಬಿಟ್ರೆ ಸಿಟಿನೂ ಕರೆಕ್ಟಾಗಿ ಇದ್ಬಿಡುತ್ತೆ. ಐ ಆಮ್ ಕ್ಲೀನಿಂಗ್ ವೈಸ್ ಹೇಳ್ತಾ ಇರೋದು. ಬಟ್ ಇದು ರೋಡು ನಾವು ಗೌರ್ಮೆಂಟಿಗೆ ಕೇಳಬೇಕು ಸರ್. ಇನ್ನು ಯಾರು ನಾವು ಕೇಳೋಕ್ಕಾಗಲ್ಲ. ಮಳೆ ಬರ್ತಾ ಇದೆ, ಈಗ ಡೆಂಗು ಚಿಕನ್ ಗುನ್ಯಾ ಇರುತ್ತೆ. ಓಕೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಮಾಡ್ತಾ ಇದೆ ಹಾಗಾದ್ರೆ ಸರ್? ಸದ್ಯಕ್ಕೆ ನಮ್ಮ ಬೆಂಗಳೂರು ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಬೆಂಗಳೂರು ಪೊಲ್ಯೂಷನ್ ಅಷ್ಟೊಂದು ಇಲ್ಲ ಫಾರ್ ನೌ. ಬಟ್ ಇನ್ ಫ್ಯೂಚರು, ಯಾಕಂದರೆ ಇಲ್ಲಿ ಮಳೆ ನಿಂತಿದೆ, ನೀರು ನಿಂತಿದೆ. ಇಲ್ಲಿ ನೋಡಿರಿ ಸರ್, ನೀವೇ ನೋಡಿರಿ. ಇವಾಗ ಇಲ್ಲಿ ಮಳೆ, ಇಲ್ಲಿ ಲಾರ್ವಾ ಬೆಳೆಯುತ್ತೆ, ಇಲ್ಲಿಂದ ಮಸ್ಕಿಟೋಸ್ ಆಗುತ್ತೆ, ಯಾರು ಕಚ್ಚುತ್ತೆ, ಡೆಂಗು. ಬಡವರು ಅವ್ರು ಏನು ಮಾಡ್ತಾರೆ? ESI ಹಾಸ್ಪಿಟ್ಲಲ್ಲಿ ನೋಡಿರಿ ನೀವು, ಅಷ್ಟು ಬೆಡ್ಡೇ ಇಲ್ಲ, ಅಷ್ಟು ಪೇಷಂಟ್ಸ್ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ ಡೆಂಗ್ಯೂಯಿಂದ. ಇವತ್ತವರೆಗೂ 21st ಸೆಂಚುರಿಯಲ್ಲಿ ಜನ ಡೆಂಗ್ಯೂಯಿಂದ ಸಾಯ್ತಾ ಇದ್ದಾರೆ.
ಅಷ್ಟೇ. ಅಲ್ಲ, ತಂತ್ರಜ್ಞಾನ ಮೆಡಿಸಿನ್ ಅದೇ ಹೇಳ್ತಾ ಇದ್ದೀನಿ. ಮೆಡಿಸನು ನಮ್ಮ ಹಾಸ್ಪಿಟಲ್ ತುಂಬ ಮುಂದುವರೆದ್ಬಿಟ್ಟಿದೆ. ಆದರೂ ನಾವು ಇವತ್ತು ಒಬ್ಬ ನಾರ್ಮಲ್ ಪರ್ಸನ್ ಈ ಸಫರಿಂಗ್ ಆ್ಯಂಡ್ ಈಸ್ ಡೈಯಿಂಗ್ ಫ್ರಮ್ ಅನ್ ಡೆಂಗು. ಪ್ರತಿಯೊಬ್ಬ ವ್ಯಕ್ತಿಗಳಾಗಿರ್ಬೋದು, ಎಲೆಕ್ಟೆಡ್ ಪರ್ಸನ್ ಯಾರಾಗಿರ್ಬೋದು, ಬರೋದು ಜನಪರವಾಗಿ ಜನರಿಗೋಸ್ಕರ ಏನು ಏನು ಮಾಡ್ತಿದ್ದಾರೆ ಹಾಗಾದ್ರೆ ಸರ್? ಇವಾಗ ನೀವೇ ಇಲ್ಲಿ ಅಕ್ಕಪಕ್ಕ ನೋಡ್ರಿ, ಜನರಿಗೋಸ್ಕರ ಏನೂ ಆಗ್ತಾಯಿಲ್ಲ ಸರ್. ಪಾಪ ನಾವು ಸಿವಿಲಿಯನ್ಸು, ನಾವು ಕಷ್ಟಪಡ್ತಾ ಇದೀವಿ, ನಮಗೆ ತೊಂದರೆ ಆಗ್ತಾಯಿದೆ. ಇಲ್ಲಿ ಅಂಗಡಿಯವ್ರಿಗೆಲ್ಲ ತೊಂದರೆ ಆಗ್ತಾಯಿದೆ. ಅವ್ರ ಕಸ್ಟಮರ್ ಅವ್ರ ಗಾಡಿಯಲ್ಲಿ ನಿಲ್ಲಿಸ್ಬೇಕಪ್ಪ. ಇಲ್ಲಿ ನಾವು ಗಾಡಿ ನಿಲ್ಲಿಸ್ಬಿಟ್ರೆ ಪೊಲೀಸರು ಬಂದು ಅಷ್ಟೇ ಅದೇನೋ ಒಂದು ಹಾಕ್ಬಿಡ್ತಾರೆ, ಅದಕ್ಕೆ ಫೈನು ಇದು ಅದು. ನಾವು ರೋಡ್ನ ಯಾರನ್ನ ಕೇಳೋದು? ರೋಡ್ ಬಗ್ಗೆ ಹೇಳಿದ್ರೆ ನೀವು BBMP ಅವ್ರ ಹತ್ರ, BBMP ಹೋದರೆ ನೀವು MLA ಹತ್ರ ಹೋಗಿ, MLA ಹತ್ರ ಹೋಗಿ ಮಿನಿಸ್ಟರ್ ಹೋದರೆ CM PM, ಅದು ಬೇರೆ ಥರ ಹೋಗುತ್ತೆ. ಇದು ತುಂಬ ದೊಡ್ಡ ಪೊಲಿಟಿಕ್ಸ್ ಸರ್. ನಾವು ಪೊಲಿಟಿಕ್ಸಿಗೆ ಇನ್ವಾಲ್ವ್ ಆಗೋದು ಬೇಡ. ಸದ್ಯಕ್ಕೆ ನಮಗೆ ಒಂದು ಒಳ್ಳೆ ರೋಡ್ ಕೊಡ್ರಿ, ಅಷ್ಟೇ ನಾವು ಕೇಳ್ಪಡೋದು. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.